ಶ್ರೀರಾಮನ ಬಾಣದಿಂದ ಪೆಟ್ಟು ತಿಂದಂತ ವಾಲಿ ಬುಡ ಕಡಿದ ಮರದಂತೆ ಭೂಮಿಯ ಮೇಲೆ ಬಿದ್ದಿದ್ದಾನೆ. ಅವನು ಪುಟಕ್ಕೆ ಹಾಕಿದ ಚಿನ್ನದ ಆಭರಣಗಳಿಂದ ಭೂಷಿತನಾಗಿದ್ದ. ಹಗ್ಗವನ್ನು ಬಿಚ್ಚಿದ ನಂತರ ಇಂದ್ರನ ಧ್ವಜ ಕೆಳಗೆ ಬೀಳುವಂತೆ ವಾಲಿಯೂ ಕೂಡ ಭೂಮಿಯ ಮೇಲೆ ಬಿದ್ದಿದ್ದಾನೆ. ರಾಮ ಲಕ್ಷ್ಮಣರತ್ತಲೇ ಮೆಲ್ಲ ಮೆಲ್ಲನೆ ನೋಡುತ್ತಿದ್ದ ವಾಲಿಯನ್ನು ನೋಡಿ ರಾಮ ಲಕ್ಷ್ಮಣರು ಅವನ ಬಳಿಗೆ ಹೋಗ್ತಾರೆ. ಸುಗ್ರೀವನು ಕೂಡ ತನ್ನಣ್ಣನ ಪಕ್ಕದಲ್ಲಿಯೇ ನಿಂತಿದ್ದಾನೆ. ಅಲ್ಪ ಪ್ರಾಣನಾಗಿದ್ದಂತ ವಾಲಿ ರಾಮನನ್ನ ನೋಡಿ ಈ ರೀತಿಯಾಗಿ ಕೇಳ್ತಾ ಇದ್ದಾನೆ. ರಾಮ, ನೀನು ಚಕ್ರವರ್ತಿ ಮಗ, ಪ್ರಖ್ಯಾತನಾದವನು ಕೂಡ, ನೋಡಲು ಕೂಡ ಮುದ್ದಾಗಿ ಕಾಣಿಸ್ತಿದೀಯ, ಸತ್ಕುಲ ಪ್ರಸೂತನೂ ಕೂಡ, ಸತ್ವಗುಣ ಸಂಪನ್ನ, ಮಹಾ ತೇಜಸ್ವಿ, ಅನೇಕ ವಿಧವಾದ ವ್ರತಗಳನ್ನ ಆಚರಣೆ ಮಾಡಿದವನು. ಹಾಗಿದ್ರೂ ಕೂಡ ನಿನ್ನ ಎದುರಾಗಿ ನಿಲ್ಲದೆ ಸುಗ್ರೀವನೊಡನೆ ನಾನು ಯುದ್ಧ ಮಾಡ್ತಿದ್ದಾಗ ನೀನು ನನ್ನನ್ನು ವಧಿಸಿ ಯಾವ ಗೌರವವನ್ನು ಸಂಪಾದಿಸಿದೆ? ನಾನು ನನ್ನ ತಮ್ಮನೊಡನೆ ಕೋಪಾವಿಷ್ಟನಾಗಿ ಯುದ್ಧದಲ್ಲಿ ತೊಡಗಿದ್ದಾಗ ನಿನ್ನ ಬಾಣ ನನ್ನ ವಕ್ಷಸ್ಥಳದಲ್ಲಿ ಪ್ರಹರಿಸಿದೆ. ನೀನು ಕುಲೀನನು, ಸತ್ವಗುಣ ಸಂಪನ್ನನು, ತೇಜಸ್ವಿಯಾದವನು, ಪ್ರಜೆಗಳ ಹಿತದಲ್ಲಿಯೇ ಯಾವಾಗಲೂ ನಿರತನಾಗಿರತಕ್ಕವನು ಅಂತ ಇಡೀ ಪ್ರಜೆಗಳು, ಪ್ರಾಣಿಗಳೆಲ್ಲರೂ ನಿನ್ನನ್ನು ಹಾಡಿ ಹೊಗಳುತ್ತಿದೆ. ತಾರೆ ಕೂಡ ಇದನ್ನೇ ಹೇಳಿದ್ಲು ನನಗೆ. ಆದರೂ ಕೂಡ ಅವಳ ಮಾತನ್ನು ಧಿಕ್ಕರಿಸಿ ನಾನು ಸುಗ್ರೀವನೊಡನೆ ಯುದ್ಧಕ್ಕೆ ಬಂದೆ. ಆದರೆ ನೀನು ಮಾಡಿದ್ದೇನು? ಹಿಂದೆ ನಿಂತು ನನ್ನನ್ನು ಬಾಣದಿಂದ ಪ್ರಹರಿಸಿದೆ. ನಿನ್ನ ನೋಡಿದ ನಂತರ ನೀನು ಹೃದಯ ಶೂನ್ಯ ಅಂತ ನಾನು ಭಾವಿಸ್ತೀನಿ. ನೀನು ಕೇವಲ ಧರ್ಮದ ಸೋಗನ್ನು ಹಾಕಿಕೊಂಡು ತಿರುಗುವವನು, ಧಾರ್ಮಿಕನಲ್ಲ ನೀನು. ಬೂದಿ ಮುಚ್ಚಿದ ಕೆಂಡದಂತೆ ಸತ್ಪುರುಷರ ವೇಷವನ್ನು ಧರಿಸಿರುವ ಪಾಪಿ ನೀನು. ಹೀಗೆ ಬುದ್ಧಿಗೆಟ್ಟವನ ರೀತಿ ವಾಲಿಯು ಶ್ರೀರಾಮನನ್ನು ನಿಂದಿಸ್ತಿದ್ದಾನೆ. ನಾನು ನಿನ್ನ ಜೊತೆ ಯುದ್ಧ ಮಾಡೋಕ್ಕೂ ಬಂದಿರಲಿಲ್ಲ, ಯುದ್ಧ ಮಾಡುತ್ತಲೂ ಇರಲಿಲ್ಲ. ಬೇರೆಯೊಡನೆ ನಾನು ಯುದ್ಧ ಮಾಡ್ತಿದ್ದೆ. ಇಂಥ ಸಂದರ್ಭದಲ್ಲಿ ನನ್ನನ್ನು ನೀನು ನಿಷ್ಕಾರಣವಾಗಿ ಕೊಂದದ್ಯಾಕೆ? ನಿನ್ನ ಶ್ರೇಷ್ಠವಾದ ಕುಲವನ್ನು ಗಮನಿಸಿ ತಾರೆಯಿಂದ ತಡೆಯಲ್ಪಟ್ಟರೂ ಸುಗ್ರೀವನೊಡನೆ ಯುದ್ಧ ಮಾಡಲು ಬಂದೆ. ನಿನ್ನನ್ನು ನಾನು ಈ ಹಿಂದೆ ನೋಡಿರದಿದ್ರೂ ಮತ್ತೊಬ್ಬನೊಡನೆ ಕೋಪಾವಿಷ್ಟನಾಗಿ ಮತ್ತು ಪ್ರಮತ್ತನಾಗಿ ಯುದ್ಧ ಮಾಡ್ತಿರುವಾಗ ನೀನು ಮಧ್ಯದಲ್ಲಿ ಪ್ರವೇಶಿಸಿ ಯುದ್ಧ ಮಾಡೋದಿಲ್ಲ ಅನ್ನೋ ಭಾವನೆ ನನ್ನಲ್ಲಿ ದೃಢವಾಗಿತ್ತು. ನಿನ್ನ ದೇಶದಲ್ಲಾಗಲಿ ನಿನ್ನ ರಾಜ್ಯದಲ್ಲಾಗಲಿ ನಾನು ಯಾವುದೇ ತೊಂದರೆಯನ್ನು ಕೊಟ್ಟವನಲ್ಲ. ನಿನ್ನನ್ನು ಯಾವುದೇ ಕಾರಣಕ್ಕಾಗಿ ಅವಮಾನ ಕೂಡ ಮಾಡಿಲ್ಲ. ಹೀಗಿರುವಾಗ ನಿಷ್ಕಳಂಕನಾದ ನಿಷ್ಪಾಪನಾದ ನನ್ನನ್ನು ಯಾಕೆ ಕೊಂದೆ? ಹೆಣ್ಣು, ಹೊನ್ನು, ಮಣ್ಣು ಈ ಮೂರು ಯುದ್ಧಕ್ಕೆ ಕಾರಣಗಳಾಗತ್ವೆ. ಈ ಮೂರರಲ್ಲಿ ಯಾವುದಕ್ಕಾಗಿ ನೀನು ನನ್ನನ್ನು ಸಂಹರಿಸಿದೆ? ಈ ವನದ ಮೇಲೆ ನಿನಗೇನಾದರೂ ಆಸೆ ಆಗಿತ್ತಾ? ಯಾವುದರ ಮೇಲಿನ ಲೋಭದ ಕಾರಣದಿಂದಾಗಿ ನೀನು ನನ್ನನ್ನು ಸಂಹರಿಸಿದೆ? ಸಜ್ಜನರ ಮಧ್ಯದಲ್ಲಿ ನೀನಿದ್ದಾಗ ವಾಲಿಯನ್ನ ನೀನು ಯಾಕೆ ಕೊಂದೆ ಅಂತ ಕೇಳಿದ್ರೆ ನೀನೇನಂತ ಉತ್ತರಿಸ್ತೀಯಾ? ರಾಜನನ್ನ ಕೊಂದವನು, ಬ್ರಾಹ್ಮಣನನ್ನ ಕೊಂದವನು, ಗೋವನ್ನ ಕೊಂದವನು, ಪ್ರಾಣಿಗಳ ವಧೆಯಲ್ಲಿಯೇ ನಿರತನಾಗಿರತಕ್ಕವನು, ಅಣ್ಣನ ಮದುವೆ ಮೊದಲೇ ಮದುವೆಯಾದ ತಮ್ಮ, ಇವರೆಲ್ಲರೂ ನರಕಕ್ಕೆ ಹೋಗ್ತಾರೆ. ವಿನೋದಕ್ಕಾಗ್ಲಿ ಆಹಾರಕ್ಕಾಗ್ಲಿ ರಾಜರು ಬೇಟೆಯಾಡುವುದು ರಾಜಧರ್ಮವಾಗಿದೆ. ಹಾಗಂದ್ಕೊಂಡೇ ನೀನು ನನ್ನನ್ನು ಬೇಟೆಯಾಡಿ ಸಂಹರಿಸ್ದೆ ಅಂತ ನೀನು ಭಾವಿಸಿರ್ಬೋದು. ಆದ್ರೆ ಅದು ಯುಕ್ತವಲ್ಲ. ಯಾಕಂದ್ರೆ ಸತ್ಪುರುಷರು ಯಾರು ನನ್ನ ಚರ್ಮವನ್ನ ಹೊದಿಯೋದಿಲ್ಲ. ನನ್ನ ಮೈಗೂದಲಾಗ್ಲಿ ಮೂಳೆಯಾಗ್ಲಿ ನಿಷೇಧಿಸಲ್ಪಟ್ಟಿವೆ. ಹೀಗಿರುವಾಗಲೂ ಕೂಡ ನೀನು ನನ್ನನ್ನು ವಧಿಸಿದೆ ಅಂದರೆ ನಿನ್ನ ಮಾತನ್ನು ನಾನು ನಂಬೋದಿಲ್ಲ. ನೀನು ರಾಜನ ಮಗನಾಗಿ ಹೇಗುಟ್ಟಿದೆ? ಪಾಪಿಷ್ಟನಾಗಿದೆಯಾ ನೀನು? ನಾನು ತಾರೆಯ ಮಾತುಗಳನ್ನು ಕೇಳದೆ ಬಂದು ತಪ್ಪು ಮಾಡಿದೆ. ನಿನ್ನಿಂದ ನಾನು ವಧಿಸಲ್ಪಟ್ಟೆ. ನೀನು ಸುಗ್ರೀವನಿಗೆ ಪ್ರಿಯವನ್ನುಂಟು ಮಾಡುವ ಆಕಾಂಕ್ಷೆಯಿಂದ ನನ್ನನ್ನು ಸಂಹರಿಸಿದೆ. ಆದರೆ ಅದಕ್ಕೆ ಕಾರಣ ಸೀತಾನ್ವೇಷಣೆನೇ ತಾನೆ? ಈ ಅಭಿಪ್ರಾಯವನ್ನು ನೀನು ಅವನಿಗೂ ಮುಂಚೆ ನನಗೆ ಹೇಳಿದ್ರೆ ಒಂದೇ ಹಗಲಿನಲ್ಲಿ ನಾನು ಮೈಥಿಲಿಯನ್ನು ನಿನ್ನ ಬಳಿಗೆ ತಂದೊಪ್ಪಿಸ್ತಿದ್ದೆ. ನಿನ್ನ ಭಾರ್ಯೆಯನ್ನು ಅಪಹರಿಸಿರುವ ದುರಾತ್ಮನಾದ ರಾವಣನ ಕುತ್ತಿಗೆಯನ್ನು ಹಿಡಿದು ಜೀವಸಹಿತವಾಗಿಯೇ ನಿನ್ನ ವಶಕ್ಕೊಪ್ಪಿಸ್ತಿದ್ದೆ. ರಾವಣನ ಮೈಥಿಲಿಯನ್ನ
ಸಾಗರದ ಮಧ್ಯದಲ್ಲೇ ಇಟ್ಟಿದ್ರು, ಪಾತಾಳದಲ್ಲೇ ಇಟ್ಟಿದ್ರು. ಮಧುಕೈಟಭರು ಪಾತಾಳದಲ್ಲಿ ಬಿಳಿ ಹೇಸರಿಗತ್ತೆಗಳ ರೂಪದಲ್ಲಿಟ್ಟಿದ್ದ ವೇದಗಳನ್ನು ಹಯಗ್ರೀವನು ಮೇಲಕ್ಕೆ ತಂದಂತೆ ನಿನ್ನ ಆದೇಶಾನುಸಾರವಾಗಿ ಕರೆತರ್ತಿದ್ದೆ. ಆದ್ರೆ ನೀನು ಈ ಥರ ಮೋಸ ಮಾಡ್ತೀಯಾ ಅಂತ ನನಗೆ ಗೊತ್ತಿರಲಿಲ್ಲ. ನನ್ನ ಸಾವಿನ ನಂತರ ಸುಗ್ರೀವ ರಾಜನಾಗ್ತಾನೆ, ಅದು ಯುಕ್ತವಾಗಿದೆ. ಆದರೆ ನೀನು ಅಧರ್ಮದಿಂದ ನನ್ನನ್ನು ಯುದ್ಧದಲ್ಲಿ ಸಂಹರಿಸಿ ತನ್ಮೂಲಕವಾಗಿ ಅವನಿಗೆ ರಾಜ್ಯವು ಸಿಕ್ಕುವಂತೆ ಮಾಡಿದ್ ಸರಿಯಲ್ಲ. ಈಗ ನಾನೇನೋ ವಿಧಿ ನಿಯಮದಂತೆ ನಾನು ಮೃತ್ಯುವನ್ನ ಪಡೆದಿದ್ದೀನಿ, ಅದು ಒಪ್ಕೊಳ್ಳೋಣ. ಆದರೆ ಮರೆಯಲ್ಲಿ ನಿಂತು ನೀನು ನನ್ನನ್ನು ಸಂಹರಿಸ್ದೆ, ನನ್ನನ್ನು ಕೊಂದುದು ಸರಿ ಅಂತ ನೀನು ಭಾವಿಸೋದಾದರೆ ಅದಕ್ಕೆ ಸಮ್ಮತವಾಗಿರುವಂಥ ಉತ್ತರ ಕೊಡಲು ಚೆನ್ನಾಗಿ ಯೋಚಿಸಿ ಮಾತನಾಡು ಅಂತ ಹೇಳಿ ಶ್ರೀರಾಮನ ಮುಖವನ್ನ ದೀನದಿಂದ ನೋಡ್ತಾ ಇದ್ದಾನೆ ವಾಲಿ. ರಾಮ ಕೊಟ್ಟಂತ ಕಾರಣಗಳೇನು, ಮುಂದೇನಾಯ್ತು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಇಲ್ಲಿಗೆ 17ನೇ ಸರ್ಗ ಮುಗಿಯುತ್ತೆ.